ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗಾವಿನಾಗ ಇವತ್ತು ನಾವು ಡೆಕತ್ಲಾನಿಗೆ ಹೋಗೋರಿದ್ವಿ. ಸಿಯಾರಾಗ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋರಿದ್ವು. ಹಾಗಾಗಿ ಸ್ವಿಮ್ಮಿಂಗ್ ಸೂಟ್, ಗಾಗಲ್ಲ, ಆಕಿಗೊಂದು ಕ್ಯಾಪ್ ತೊಗೊಳೋದಿತ್ತು. ಹೊಸದು ಬೆಳಗಾವಿನಾಗ ಡೆಕತ್ಲಾನ್ ಆಗೈತಿ ಅಂತಂದು ಗೊತ್ತಾಯ್ತು. ಅದಕ್ಕೆ ನೋಡೋಣ ಕಲೆಕ್ಷನ್ಸ್ ಹೆಂಗಿರ್ತಾವೆ, ಚಲೋ ಸಿಕ್ಕರೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಡೆಕತ್ಲಾನ್ ಏನೋ ಭಾಳ ದೊಡ್ಡದೈತಿ, ಮಂದಿನೂ ಏನಷ್ಟು ಕ್ರೌಡ್ ಇರಲಿಲ್ಲ. ನಾ ಅಂದ್ಕೊಂಡಿದ್ವಿ ವೀಕೆಂಡ್ ಅಂದರೆ ರಶ್ ಇರ್ಬೋದೇನೋ ಅಂತಂದು. ಅಷ್ಟೇನು ರಶ್ ಇರಲಿಲ್ಲ, ಆರಾಮ್ ಸ್ಪೇಷಿಯಸ್ ಚಲೋ. ಕೆಳಗೆ ಹಂಗೆ ಅಡ್ಡಾಡಿ ಏನೇನು ಅದಾವತ್ತು ನೋಡಾಕತ್ತಿದ್ದೆವು. ಶೂಸ, ಟಿ ಶರ್ಟ್ಸ್, ಸ್ಪೋರ್ಟ್ಸ್ ವೇರ್ ಎಲ್ಲ ಇಟ್ಟಿದ್ರು. ಕಿಡ್ಸ್ ಕಲೆಕ್ಷನ್ನ ಮ್ಯಾಲೆ ಫಸ್ಟ್ ಫ್ಲೋರ್ ಒಳಗೆ ಐತೆ ಅಂತ ಹೇಳಿದರು. ಹಾಗಾಗಿ ಕೆಳಗೆ ಇನ್ನು ಭಾಳ ನೋಡ್ಲಾರ್ದ ನಾವು ಮ್ಯಾಲೆ ಡೈರೆಕ್ಟ್ ಫಸ್ಟ್ ಫ್ಲೋರಿಗೆ ಬಂದ್ವಿ. ಲಿಫ್ಟ್ ಬಂದಿತ್ತು, ಸ್ಟೆಪ್ಸ್ ಹತ್ತಿನ ಬಂದ್ವಿ. ಇಲ್ಲಿ ಇಟ್ಟಿದ್ರು ಕಿಡ್ಸದ್ದು ಸ್ವಿಮ್ಮಿಂಗ್ ವೇರ್ ಎಲ್ಲ ಇಟ್ಟಿರು. ನೋಡಿದ್ವಿ, ಒಂದೆರಡು ಭಾಳ ಲೈಕ್ ಅದು. ಟ್ರಯಲ್ ಮಾಡಿ ನೋಡೋಣ ಅಂತಂದು ತೊಗೊಂಡ್ವಿ. ನಮಗೆ ಇಷ್ಟ ಆಗಿದ್ರೊಳಗೆ ಕೆಲವೊಂದ್ರೊಳಗೆ ಸೈಜ್ ಇರಲಿಲ್ಲ. ಇದ್ದಿದ್ರೊಳಗೆ ನಮಗೆ ಅಷ್ಟೇನು ಭಾಳ ಲೈಕ್ ಆಗಲಿಲ್ಲ. ಒಂದೆರಡು ತೊಗೊಂಡ್ವಿ ಟ್ರಯಲ್ ಮಾಡೋಣ ಅಂತಂದು. ಟ್ರಯಲ್ ಮಾಡಿದ್ವಿ. ಆಕೆಗೆ ಎರಡೂ ಚಂದ ಅನ್ಸಾಕತ್ತಿದ್ದು, ನಮಗೂ ಚಲೋ ಅನಿಸಿದ್ದು. ನೋಡಿರ ಕರೆ ರೇಟ ಭಾಳ ಓವರ್ ಇದ್ದು. 1600-1700 ರೂಪಾಯಿ ಒಂದು ಸ್ವಿಮ್ಮಿಂಗ್ ಸೂಟಿಗಿತ್ತು. ಆಮೇಲೆ ಗಾಗಲ್ ಎಲ್ಲ ಅದು ಅಷ್ಟಾಯಿತು, 1200-1400 ಹಂಗಿತ್ತು. ಒಂದು ಕ್ಯಾಪಿಗೆ 1600 ರೂಪಾಯಿ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆನ್ಲೈನ್ ಚೆಕ್ ಮಾಡಿದ್ವಿ. ಅದಕ್ಕಿಂತ ಚಲೋ ಪ್ರೈಸಿಗೆ ಫಸ್ಟ್ ಕ್ರೈ ಒಳಗೆ ಸಿಗಾಕತ್ತಿದ್ದು. ಸೈಜ್ ಅಷ್ಟು ನೋಡ್ಕೊಂಡು ಆನ್ಲೈನ್ ಆರ್ಡ್ರ್ ಮಾಡ್ರೆ ಆತಂತಂದು ಹೊರಗೆ ಬಂದ್ವಿ. ಅಲ್ಲೇ ಬಾಜುನ ಬರ್ಗರ್ ಕಿಂಗ್ ಇತ್ತು. ಸಾಫ್ಟಿ ಬೇಕನ್ನ ತಿಳಿಸಿಯಾರ, ಆಕೆಗೆ ಎಷ್ಟು ಸಾಫ್ಟಿ ಕೊಡು. ಹೊರಗೆ ಬಂದ್ವಿ. ಬೆಳಗಾವಿಗೆ ಬಂದೀವಿ ಅಂದ್ರೆ ಪುರೋಹಿತ್ ಸ್ಟೋರಿಗೆ ವಿಸಿಟ್ ಮಾಡ್ಲಾರ್ದಿದ್ರೆ ಹೆಂಗ್ರಿ. ಸೊ ಖಾಯಂ ಸಿಯಾರಾಗ ಶೌರ್ಯಾಗ ಕ್ಯಾಶು ಬರ್ಫಿ ಭಾಳ ಇಷ್ಟ ಇಲ್ಲಿವ. ಪುರೋಹಿತ್ ಸ್ಟೋರ್ ಒಳಗೆ ಕ್ಯಾಶು ಬರ್ಫಿ ತೊಗೊಂಡು ಅಲ್ಲೇ ಹರ್ಷ ಮನೆ ಕಡೆನ ಹರ್ಷ ಐತ್ಲ ಹೋಟೆಲ, ಅಲ್ಲೇ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ವಿ. ಸಿಯಾರನ್ ಫೇವ್ರೇಟ ಪಾನಿಪುರಿ ತಿನ್ಕೋತ ಕೂತಿದ್ಲಕ್ಕಿ. ನಾವು ಶೇವ್ ಪುರಿ ಪಾನಿಪುರಿ ತಿಂದ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋದಿತ್ತು. ಸಿಯಾರನ್ ನೋಡ್ರಿ ಇಲ್ಲೂ ಸಣ್ಣ ಮುಖ ಮಾಡ್ಕೊಂಡು ಅವ್ರ ಅಜ್ಜಿನ ಬಿಟ್ಟು ಬರೋಕೆ ಅಳ್ಕೋತನ ಬರಾಕತ್ತಿದ್ಲಕ್ಕಿ. ಎವ್ರಿ ಟೈಮ್ ಊರಿಗೆ ಹೋಗುವಾಗೊಮ್ಮೆ ಅದೊಂದು ನಮಗೆ ಭಾಳ ಅನಿಸ್ತೈತಿ. ಅವ್ರ ಅಜ್ಜಿ ಅಜ್ಜನ ಬಿಟ್ಟು ಬರೋಕ್ಕೆಲ್ಲ ಭಾಳ ಬೇಜಾರು ಮಾಡ್ಕೋತಾಳಕಿ. ಚಿಮ್ಮಡ್ದಾಗ ಒಂದು ಎಪಿಸೋಡ್ ನೋಡಿರಲ್ಲ, ಇದು ನೋಡ್ರಿ 2ನೇ ಎಪಿಸೋಡ್. ಇಲ್ಲೂ ಸಣ್ಣ ಮುಖ ಮಾಡ್ಕೊಂಡು ಅಳ್ಕೊಂತ ಯಾರಿಗೂ ಬಾಯ್ ಮಾಡ್ಲಾರ್ದ ಬರಾತಿದ್ಲು. ಬ್ಯಾಗ್ ಎಲ್ಲ ಕಾರ್ನಾಗ ಇಟ್ಕೊಂಡು 7 ಗಂಟೆಗೆ ಹೋಗ್ಬೇಕಂತ ಮಾಡಿದ್ವಿ ನಾವೆಲ್ಲ. ಕರೆ ಹಂಗೋ ಹಿಂಗೋ ಆಗಿ 8 ಆಯ್ತು. ಅಳಾತ ನೋಡ್ರಿ ಇಲ್ಲಿ ಮುಖ ಹೆಂಗೆ ಮಾಡ್ಕೊಂಡಾಳ. ಶೌರ್ಯ ಎಲ್ಲರಿಗೂ ಬಾಯ್ ಮಾಡಿ ಅವ್ನು ಸುಮ್ಮಿದ್ದ, ಅವೇನು ಅಳಂಗಿಲ್ಲ. ಸಿಯಾರನ ಸ್ವಲ್ಪ ಬಿಟ್ಟು ಬರೋಕೆ ಭಾಳ ಬೇಜಾರು ಮಾಡ್ಕೋತಾಳೆ. 7 ಗಂಟೆಗೆ ಬಿಡ್ಬೇಕಂತ ಅಂದವರು ಕರೆಕ್ಟ್ 8 ಆತ ಬಿಡೋಷ್ಟೊತ್ತಿಗೆ. ಶೌರ್ಯ ಅಂತೂ ಫುಲ್ ಎಕ್ಸೈಟ್ ಆಗಿದ್ದ. ಶೌರ್ಯ ಎಲ್ಲ ಹೊಂಟಿವಿ? ಯಾವ ಊರಿಗೆ? ಊರಿಗಲ್ಲೋ, ಯಾವ ಊರು? ಚಿಮ್ಮಡಕ್ಕಲ್ಲ, ನಮ್ಮೂರು ಯಾವ್ರಿಗೆ? ಯಾವ ಊರಿಗೆ ಹೋಗ್ಬೇಕು? ಅಕ್ಕನ ಸ್ಕೂಲ್ ಎಲ್ಲೈತಿ? ಹೊರಗೆ ಅಲ್ಲೇ ಇಲ್ಲೇ ಏನು ತಿನ್ಬೇಡ್ರಿ ಅಂತಂದು ನಮ್ಮ ಅತ್ತಿ ಸದ್ಕಿನ್ರಾವ್ ಉಪ್ಪಿಟ್ಟು ಮಾಡಿ ಕಟ್ಟಿದ್ರು, ಕಾಫಿ ಕೊಟ್ಟಿದ್ರು. ಹಾಗಾಗಿ ಅಲ್ಲೇ ಒಂದು ಕಡೆ 10:30 ಆಗಿತ್ತು. ಎಲ್ಲರೂ ನಾಷ್ಟ ಮಾಡಿ ಕಾಫಿ ಕುಡ್ದು ಮುಂದೆ ಹೊಂಟ್ವಿ. ಟ್ರಾಫಿಕ್ ಏನು ಭಾಳ ಅನ್ನಿಸ್ಲಿಲ್ಲ. ರೋಡೂ ಚಲೋ ಮಾಡಿದ್ರೆ. ನಡು ಕರಾಡ ಆದಮೇಲೆ ಒಂದು ಸ್ವಲ್ಪ ರೋಡ್ ಕೆಟ್ಟಿತ್ತು. ಎಲ್ಲ ರೋಡ್ ಚಲೋ ಮಾಡಿರ, ಹಾಗಾಗಿ ಟ್ರಾಫಿಕ್ಕು ಏನು ಭಾಳ ಅನಿಸ್ವಲ್ದಾಗಿತ್ತು. ಚಲೋ ಆರಾಮ್ ಹೊಂಟಿದ್ವು. ಹುಡುಗರು ಮಕ್ಕೊಂಡಿದ್ರು. ಇಲ್ಲಿ ಬರೋಷ್ಟೊತ್ತಿಗೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಇದಕ್ಕಿಂತ ಮೊದಲೊಂದು ಆಕ್ಸಿಡೆಂಟ್ ಆಗಿತ್ತು. ನಾವು ಬರುವಾಗಿದ್ದ ದಾರಿ ಒಳಗಿದ್ದು 2ನೇ ಆಕ್ಸಿಡೆಂಟ್. ಪಾಪ ಯಾರೋ ಇನ್ನು ಫ್ಯಾಮ್ಲಿ ಕರ್ಕೊಂಡು ಹೋಗುವಾಗ ಏನೋ ಹಿಂದಿಂದ ಬಂದು ಗುದ್ದಿಸ್ಬಿಟ್ಟೈತಿ. ಮುಂದಿನವ್ರು ಇಬ್ಬರಿಗೂ ಭಾಳ ಪೆಟ್ಟಾದಂಗಿತ್ತು, ರಕ್ತದು ಭಾಳ ಬಿದ್ದಿತ್ತು. ಮಧ್ಯಾಹ್ನ 2 ಆಗಿತ್ತು ಪೂನಾ ರೀಚ್ ಆಗೋಷ್ಟೊತ್ತಿಗೆ. ಪೂನಾದೊಳಗೆ ನಾವು ಇನ್ನೊಂದು ಸ್ವಲ್ಪ ಲೇಟಾಗಿ ಮನೆ ಬಿಟ್ಟಿದ್ವಿ ಅಂತಂದ್ರೆ ಪೂನಾ ಒಳಗೆ ಭಾಳ ಟ್ರಾಫಿಕ್ ಆಗ್ತಿತ್ತು. ಅಲ್ಲಿಂದ ಮತ್ತು 1 ಅವರ್ ಮೇಲೆ ಬೇಕಾಗ್ತಿತ್ತು ಎಕ್ಸ್ಟ್ರಾ ಟೈಮ್ ನಮಗೆ. ಪೂನಾ ಔಟ್ಸ್ಕರ್ಟ್ಸ್ ಒಳಗೆ ದಂಡಿಗೆ ಒಂದು ಪಂಜಾಬಿ ರಸೋಯಿ ಅಂತಂದು ಒಂದು ಹೋಟೆಲ್ ಐತಿ. ಲಾಸ್ಟ್ ಟೈಮು ಇಲ್ಲೇ ಊಟ ಮಾಡಿದ್ದೆವು, ಚಲೋ ಇತ್ತು. ಹಾಗಾಗಿ ಮತ್ತೆ ಹೊಳೆ ಇಲ್ಲೇ ಊಟಕ್ಕೆ ಸ್ಟಾಪ್ ಮಾಡಿದ್ದೆವು. ಇಲ್ಲಿ ನೋಡ್ರಿ, ಗ್ಯಾಸದ್ದು ಪ್ರಾಬ್ಲಮ್ ಸಂಬಂಧ ಲಿಮಿಟೆಡ್ ಮೆನ್ಯೂ ಕೊಟ್ರವ್ರ. ಇಷ್ಟ ಐತ್ರಿ, ಇದ್ರೊಳಗೆ ಏನು ಬೇಕಂತ ಆರ್ಡ್ರ್ ಮಾಡ್ಬೇಕಂತಂದು. ಸಿಯಾರ ಶೌರ್ಯಾಗ ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಫ್ರೈಡ್ ರೈಸ, ರೋಟಿ, ಸಬ್ಜಿ ಮಾಡಿದ್ವಿ. ಊಟ ಮಾಡಿ ಬಿಡೋಷ್ಟೊತ್ತಿಗೆ 3:30 ಆಯ್ತು. ಮತ್ತು ಹಿಂಜೇವಾಡಿ ದಾಟಿದ ಕೂಡಲೇ ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆಯ್ತು. ಎಕ್ಸ್ಪ್ರೆಸ್ ಹೈವೇ ಅಂತಂದ್ರೆ ಸ್ವಲ್ಪ ಆರಾಮ್ ಅನಿಸ್ತೈತಿ, ಏನು ಟ್ರಾಫಿಕ್ಕು ಅಷ್ಟು ಹತ್ತಂಗಿಲ್ಲಲ್ಲ. ಮತ್ತು ಇವರು ಸಿಯಾರ ಶೌರ್ಯ ಊಟ ಆದಮೇಲೆ ಮತ್ತೆ ಮಲ್ಕೊಂಡ್ರು. ಅವ್ರು ಆರಾಮ್ ನಿದ್ದೆ ಮಾಡತ್ತಿದ್ರು. ಎಕ್ಸ್ಪ್ರೆಸ್ ವೇ ಒಳಗೆ ಏನಷ್ಟು ಗದ್ದಲು ಅನ್ಸಂಗಿಲ್ಲ. 5 ಆಗಿತ್ತು ಮುಂಬೈ ರೀಚ್ ಆಗೋಷ್ಟೊತ್ತಿಗೆ. ಮುಂಬೈ ರೀಚ್ ಆದ್ವಿ ಅನ್ನೋಟ್ಟಿಗೆ ನೋಡ್ರಿ ಇಲ್ಲಿ ಟ್ರಾಫಿಕ್ ಹೆಂಗೆ ಸ್ಟಾರ್ಟ್ ಆಗೈತಿ. ಜಲ್ದಿನ ನಮ್ಮ ಏರಿಯಾನೂ ಎಂಟ್ರ್ ಆದ್ವಿ. ಮುಂಬೈ ಅಂದ್ರೆ ನಾವು ಮಾರ್ಕೆಟ್ ಅಲ್ಲ, ಗದ್ಲಿದ್ರೆ ಮುಂಬೈ ಅನಿಸ್ತೈತಿ. ನೋಡ್ರಿ ಇಲ್ಲ ಆಲ್ರೆಡಿ ಈವ್ನಿಂಗ್ ಇತ್ತಲ್ಲ, ಹೊರಗೆ ಕ್ರೌಡ್ ಹೆಚ್ಚಾಗತ್ತಿತ್ತು. ಮಾರ್ಕೆಟ್ ಇದು ಕಾಯಿಪಲ್ಲೆ ತರಕ್ಕೆ ನಾವು ಇಲ್ಲೇ ಬಂದಿರ್ತೀವಿ ಪ್ರತಿ ವೀಕೆಂಡ.
ಮನೆಗೆ ಎಂಟ್ರ್ ಆಗಿ ಒಳಗೆ ಬರೋಷ್ಟೊತ್ತಿಗೆ ಪುಣೆ 6 ಆತು ನೋಡ್ರಿ. ಮತ್ತೆ ಮುಂದಿನ ವ್ಲಾಗ್ಗಳು ಸಿಗೋಣಂತ. ನಮಸ್ಕಾರ.